ಇದೆ ದಿ ಮೋಸ್ಟ್ ಅವೈಟೆಡ್ ರೋಸ್ಟ್ ಮಸಾಲೆ ದೋಸೆ. ಮಿನಿಮಮ್ ವೇಟಿಂಗ್ 40 ಮಿನಿಟ್ಸ್, 40 ನಿಮಿಷ ಕಾಯಬೇಕು ಈ ದೋಸೆಗೋಸ್ಕರ. ನೋಡಿ ಫುಲ್ಲು ಕರುಮ್ ಅಂತ ಇರೋ ದೋಸೆ. ಆಹಾ ಸಕಾಲಾಗಿದೆ, ಅಂತ ಇದೆ. ತುಪ್ಪದ ಫ್ಲೇವರೇ ಮೇನ್ ಇದರಲ್ಲಿ ಹೈಲೈಟ್ ಆಗಿದೆ. ಸೊ ರೋಸ್ಟ್ ಮಸಾಲೆ ದೋಸೆನ ಟೇಸ್ಟ್ ಮಾಡಿಬಿಡೋಣ. ಅವ್ರು ಹೇಳ್ದಂಗೆ ಮಸ್ಟ್ ಟ್ರೈ ದೋಸೆ ಡಿಮ್ಯಾಂಡು ಸಕ್ಕತ್ತಾಗಿದೆ. ಬಾಯಲ್ಲಿಟ್ಟರೆ ಹಂಗೆ ತುಪ್ಪದ ಫ್ಲೇವರು ಬಸ್ಟ್ ಔಟ್ ಆಗುತ್ತೆ. ಸಕ್ಕತ್ತಾಗಿದೆ, ಫುಲ್ ಸಖತ್ ತುಕ್ಕಾಗಿದೆ ಮಾತ್ರ. ನೆಕ್ಸ್ಟ್ ಲೆವೆಲ್ ಮುಜ. ಡೆಫಿನೆಟ್ಲಿ ಟ್ರೈ ಮಾಡಿ. ಟಿಫನ್ ರೂಮ್ಗೆ ರೆಗ್ಯುಲರ್ ಕಸ್ಟಮರು ಆಲ್ಮೋಸ್ಟ್ 10-12 ಇಯರ್ಸಿಂದ ಬರ್ತೀವಿ. ಅದೇ ಟೇಸ್ಟು, ಅದೇ ಇದು ಸರ್ವಿಸು ಅದೇ ಥರ ಮೇಂಟೈನ್ ಮಾಡಿದ್ದಾರೆ ರೂಪೇಶ್ ಅವರು. ಇಲ್ಲಿ ಮಸ್ಟ್ ಟ್ರೈ ಅಂದರೆ ಏನು ಸರ್? ಟೊಮೆಟೊ ಬಾತ್ ಮಸಾಲೆ. ಓಕೆ, 15 ವರ್ಷದಿಂದ ಬರ್ತಾ ಇದ್ದೀವಿ. ಒಳ್ಳೆ ತುಂಬ ಪ್ರಖ್ಯಾತಿಯನ್ನು ಪಡೆದವರು. ಓಕೆ, ಒಳ್ಳೆ ಆಮೇಲೆ ನಡೆಯುವಂಥ ಎಲ್ಲ ಚಟುವಟಿಕೆಗಳು ಒಂದು ಭಾಳಷ್ಟು ನೀಟಾಗಿ ಮಾಡ್ತಾರೆ, ಶುದ್ಧೀಕರಣದಿಂದ ಮಾಡ್ತಾರೆ. ಅದರಿಂದ ನಮಗೆಲ್ಲ ಬರೋಕ್ಕೆ ಇಷ್ಟ. ಆಮೇಲೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಏನು ನಿಮ್ಮದು ಫೇವ್ರೆಟ್ ಡಿಶ್ಶು ಸರ್? ಸರ್ ಇಲ್ಲಿ ಬಾತು, ಇದು ರೋಸ್ಟ್ ಮಸಾಲೆ ಅದನ್ನು ಟ್ರೈ ಮಾಡಬೇಕಾ? ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಬೇಕು ಪ್ರತಿಯೊಬ್ಬರು. ಹಾಯ್, ಹಲೋ, ನಮಸ್ತೆ ಕರುನಾಡು. ನಾನು ನಿಮ್ಮ ಮನೋಜ್. ನೀವು ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರ ರಸ ತೋರ್ಕೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು LSC ಮಾಡೋದು ಮಾತ್ರ ಮರಿಬಿಡಿ. LSC ಅಂದರೆ ಲೈಕ್, ಶೇರು ಮತ್ತು ಕಮೆಂಟು. ಸೊ ನಾವು ಇವತ್ತು ಬಂದಿರೋ ಸ್ಪಾಟ್ ಬಂದ್ಬಿಟ್ಟು SK ಟಿಫನ್ ರೂಮು. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಇರುತ್ತೆ, ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಬಂದ್ಬಿಡ್ಬೋದು. ಸೊ ಇಲ್ಲಿರೋ ಐಟಮ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಅಂತ. ಬನ್ನಿ, ಲೆಟ್ಸ್ ಗೋ, ಸ್ಟಾರ್ಟ್ ಮಾಡಿ. ನಮಸ್ಕಾರ. ಓಕೆ ಸರ್, ಇದು ಲೊಕೇಶನ್ ಹೇಗ್ರಿ ಸರ್? ಸರ್ ಇದು ಕಮ್ಮನಪೇಟೆ 13 ಕ್ರಾಸ್ ಹತ್ರ ಬಂದರೆ ಅದು ಇದರಲ್ಲಿ 27 ಕ್ರಾಸ್ ಅಂತ. ಓಕೆ, ಅದು ಡೌನ್ಗಿದ್ರೆ SK ಟಿಫನ್ ಅಂತ ನಮ್ಮ ಹೋಟೆಲು. ಓಕೆ, ನಿಮ್ಮಲ್ಲಿ ಫಾಸ್ಟ್ ಮೂವಿಂಗು? ನಮ್ಮದು ಬಾತು, ಚಿತ್ರಾನ್ನ, ಇಡ್ಲಿ, ದೋಸೆ ಎಲ್ಲ ಫಾಸ್ಟ್ ಮೂವಿಂಗ್. ಎಲ್ಲ ಫಾಸ್ಟ್ ಮೂವಿಂಗ್. ಟೈಮಿಂಗ್ಸ್ ಬೆಳಿಗ್ಗೆ 8:30 11 ಗಂಟೆ, 11:30, ಹಾಫ್ ಆನ್ ಅವರ್ ಹೆಚ್ಚು ಬರುತ್ತೆ. ಓಕೆ. ಸೊ ನೀವು ಎಷ್ಟು ವರ್ಷ ಆಗಿದೆ ಸ್ಟಾರ್ಟ್ ಮಾಡಿ? ನಮ್ಮದೆಲ್ಲ ನಮ್ಮ ಅಪ್ಪನ ಕಾಲದಿಂದ ಮಾಡಿರೋ 30 ವರ್ಷ ಆಯಿತು ಈ ರೋಡ್. ನಮಗೆ 30 ವರ್ಷದಿಂದ ಮಾಡ್ತಾರೆ. ನಮ್ಮ ಅಪ್ಪ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಹಾಕ್ಲಮ್ಮ? ಹಾಂ, ಹಾಕಿ. ತಮ್ಮ ತುಪ್ಪ ಕೊಟ್ಟೆ, 1 ನಿಮಿಷ ಇಟ್ಕೊಮ್ಮ. ಸ್ಟಾರ್ಟ್. ಸೊ ಇಡ್ಲಿ ತೊಗೊಂಡಿದ್ದೀರಿ, ಸೊ ಹಾಗೆ ತಿನ್ಬಿಡೋಣ ಇಡ್ಲಿನ. ನೀಟಿಗೆ ಬ್ರೇಕ್ ಆಗುತ್ತೆ. ಫುಲ್ಲು ಮಲ್ಲಿಗೆ ಇಡ್ಲಿ ಅಷ್ಟು, ಹಾಗೆ ಟೇಸ್ಟ್ ಮಾಡ್ಬಿಡೋಣ. ಸಕ್ಕತ್ತಾಗಿದೆ. ಬಾಯಲ್ಲಿ ಇಟ್ಟಿದ ತಕ್ಷಣ ಅದನ್ನು ತಗೋಗುತ್ತೆ. ರೈಸ್ ಪ್ರಪೋರ್ಷನ್ ಜಾಸ್ತಿ ಇದೆ ಮತ್ತು ಉದ್ದಿನ ಬೇಳೆ ಕಮ್ಮಿ ಪ್ರಪೋರ್ಷನ್. ಸೊ ಹಾಗಾಗಿ ಈ ಟೇಸ್ಟ್ ಇರೋದು. ಸೊ ಇದನ್ನು ಚಟ್ನಿ ಮತ್ತು ಇದು ತುಪ್ಪದಲ್ಲೇ ತೇಲ್ಸಿದೆ. ಇದನ್ನು ಟೇಸ್ಟ್ ತುಪ್ಪದಲ್ಲೇ ಫುಲ್ ಮುಳುಗ್ಬಿಟ್ಟಿದೆ ಇಡ್ಲಿ. ನೆಕ್ಸ್ಟ್ ಏನಾಗಿದೆ ಪಲ್ಯ ಮತ್ತು ತುಪ್ಪ. ನೀವೇನಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಒಂದು ಸಟ್ಟನ್ನು ಮೈಲ್ಡ್ ಆಗಿರೋ ಟೇಸ್ಟ್ ಅಂತ ಅದ್ಭುತ. ಡೆಫಿನೆಟ್ಲಿ ಟ್ರೈ ಮಾಡಿ.
ದೋಸೆ ಆದಮೇಲೆ ನಾನು ಕೇಳ್ತೀನಿ ಪಲ್ಯ ಹಾಕ್ಲಾ ಪಲ್ಯ ಹಾಕ್ಲಾ ಓಕೆ ಬಾತ್ ಅಥವಾ ಪಲಾವ್ ಸೊ ನಾವು ಬಂದಿರೋದು ಇವತ್ತು ಎಸ್ ಕೆ ಟಿಫನ್ ಕೆಂಪು ಕಲರ್ ಚಟ್ನಿ ಕೊಡ್ತಾರೆ, ಆಮೇಲೆ ಸಾಗು ಕೊಡ್ತಾರೆ, ಆಮೇಲೆ ರೈಸ್ ಕೊಡ್ತಾರೆ. ಟೇಸ್ಟ್ ಮಾಡೋಣ. ಫುಲ್ ಸಕ್ಕತ್ತಾಗಿ ಕುಕ್ ಆಗಿದೆ. ಸೊ ನಾನು ಬೈಕ್ ತೊಗೊಂಬಿಡೋಣ. ಒಂದು ಮೈಲ್ಡ್ ಖಾರ, ಫುಲ್ ಮೈಲ್ಡ್ ಖಾರ ಇರೋವಂಥ ನೀಟ್ ಒಣಮೆಣ್ಸಿನ್ಕಾಯಿ, ಟೊಮೆಟೊ ಇದನ್ನೆಲ್ಲ ಸಾರ್ಟ್ ಮಾಡಿ ರುಬ್ಬಿಟ್ಟಿದ್ದಾರೆ. ಆಮೇಲೆ ಸ್ಪೈಸಸ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಆಮೇಲೆ ರೈಸು ಮಿಕ್ಸ್ ಮಾಡಿದ್ದಾರೆ. ಫುಲ್ ಬಿಸಿ ಬಿಸಿ, ಫುಲ್ ಕ್ರೌಡು. ಆ್ಯಕ್ಚುಲಿ ನೀವು ಸ್ಯಾಟರ್ಡೆ ಸಂಡೇ ಎಲ್ಲ ಬಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ಅಕಾರ್ಡಿಂಗ್ ಪ್ಲ್ಯಾನ್ ಮಾಡ್ಕೊಂಡು ಜಲ್ದಿ ಬಂದರೆ ತುಂಬ ಒಳ್ಳೆಯದು. ಕಲರ್ಫುಲ್ಲಾಗಿ ಕಾಣಿಸ್ತಾ ಇರೋ ಚಿತ್ರಾನ್ನ ತೊಗೊಂಡಿದ್ದೀರಿ. ಅಷ್ಟು ಇಲ್ಲಿ ಮೇಯ್ನ್ ಐಟಮ್ ಬಂದ್ಬಿಟ್ಟೆ ಫುಲ್ಲು ಡಿಸ್ಟರ್ಬೆನ್ಸ್ ಇರುತ್ತೆ. ಯಾಕಂದರೆ ನಾವು ಬಂದಿರೋದು ಇವತ್ತು ಚಿಕ್ಕ ಗಲ್ಲಿಗೆ, ಅದು ಚಿಕ್ಕಪೇಟೆಯಲ್ಲಿ ಲೊಕೇಟ್ ಆಗಿರೋವಂಥ ಸ್ಪಾಟು, ಎಸ್ ಕೆ ಟಿಫನ್ ರೂಮ್ ಅಂತ. ಸೊ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ತುಂಬ ಫೇಮಸ್ಸು, ತುಂಬ ಹಳೆಯದು. ಸೊ ಇವ್ರದ್ರಲ್ಲಿ ಮಸ್ಟ್ ಟ್ರೈ ಅಂದರೆ ರೋಸ್ಟ್ ಅಂತೆ, ರೋಸ್ಟ್ ಮಸಾಲೆ. ಅದನ್ನು ಹೇಳಿದ್ದೀರಿ. ಅದು ಮಿನಿಮಮ್ 30 ಮಿನಿಟ್ಸ್ ವೆಯ್ಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ತೊಗೊಂಡಿರೋದು ಇವ್ರು ಫೇಮಸ್ಸು ಮಲ್ಲಿಗೆ ಇಡ್ಲಿ. ತಿಂದ್ರಿ ಬಾಯಲ್ಲಿಟ್ಟರೆ ಹಂಗೆ ಕರ್ಗೋಗುತ್ತೆ ಇಡ್ಲಿ. ನೆಕ್ಸ್ಟ್ ಲೆವೆಲ್ ಮಜಾ ಇದೆ. ಆಮೇಲೆ ನೆಕ್ಸ್ಟು ನಾವು ತೊಗೊಂಡಿದ್ದು ಟೊಮೆಟೊ ಬಾತು ಮೈಲ್ಡಾಗಿ ಸ್ಪೈಸಾಗಿತ್ತು. ಆಮೇಲೆ ಬೇಸಿಕಲಿ ಸ್ಪೈಸಸ್ ಯೂಸ್ ಮಾಡಿರೋದ್ರಿಂದ ಅದು ಆ ಥರ ಇರುತ್ತೆ. ಸೊ ನೀವೇನಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಜನ ಮಾತ್ರ ಸಿಕ್ಕಾಪಟ್ಟೆ ಇರ್ತಾರೆ. ನೀವು ವೆಯ್ಟ್ ಮಾಡಿಕೊಂಡು ಜಗಳ ಆಡ್ಕೊಂಡು ತೊಗೊಬೇಕು ಅವ್ರ ಹತ್ರ. ಸೊ ಇವಾಗ ಚಿತ್ರಾನ್ನ ಟೇಸ್ಟ್ ಮಾಡಿಬಿಡೋಣ. ಸೊ ಫುಲ್ ಮೈಲ್ಡಾಗಿ ಕಾಣಿಸ್ತಾ ಇದೆ ಚಿತ್ರಾನ್ನ. ಅದನ್ನು ಚಟ್ನಿ ಜೊತೆ ಟೇಸ್ಟ್ ಮಾಡ್ಬಿಡೋಣ. ಫುಲ್ ಮನಸ್ಸು ಖುಷಿಯಾಗಿ ಹೋಗ್ಬಿಡುತ್ತೆ ಈಗ ತಿಂದಿದ ತಕ್ಷಣ. ಆ ಕಡಲೆಕಾಯಿ ಬೀಜ ಸಿಗ್ತಾ ಇರುತ್ತೆ ಕಟುಮ್ ಅಂತ. ಒಗ್ಗರಣೆ ಇಟ್ಟಿದ್ದಾರೆ, ಸಾಸಿವೆ ಒಗ್ಗರಣೆ, ಒಣಮೆಣ್ಸಿನ್ಕಾಯಿ ಚಟ್ನಿ ಯೂಸ್ ಮಾಡಿದ್ದಾರೆ. ಅದ್ಭುತವಾಗಿ ಹಿಟ್ಟಾಗಿದೆ. ಫುಲ್ ಲೈಟ್ ಟೇಸ್ಟು. ಚೀರ್ಸ್. ಕಡಲೆಕಾಯಿ ಬೀಜ ತಿಂದ್ಬಿಡೋಣ.